ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ವಿಶೇಷ ಹಬ್ಬಗಳು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ. ಶ್ರಾವಣ ಮಾಸ ಅಂದರೆ ಹಬ್ಬಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಒಂದು ಹಬ್ಬ ಮಾಡಿ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಇನ್ನೊಂದು ಹಬ್ಬ ಸ್ಟಾರ್ಟ್ ಆಗಿರುತ್ತೆ. ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಮತ್ತು ಪುಟ್ಟ ಮಕ್ಕಳಿಗೆ ಮತ್ತು ಮುತ್ತೈದೆಯರಿಗೆ ಎಲ್ರಿಗೂ ಒಂದು ಸಂಬಂಧಪಟ್ಟಿರುವಂಥ ಹಬ್ಬಗಳೇ ಬರುತ್ತೆ. ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಮಾಸ ಅಂತಲೇ ಹೇಳ್ಬೋದು ಈ ಒಂದು ಶ್ರಾವಣ ಮಾಸ. ಬನ್ನಿ ಇವಾಗ ಶ್ರಾವಣ ಮಾಸದ ವಿಶೇಷ ಹಬ್ಬಗಳು ಯಾವುದು, ಅದು ಯಾವ ದಿನಾಂಕದಲ್ಲಿ ಬರುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ. ದಿನಾಂಕ 24/7/2025 ಗುರುವಾರ ನಾಗರ ಅಮಾವಾಸ್ಯೆ ಇರುತ್ತೆ. ದಿನಾಂಕ 25/7 ಮೊದಲನೆಯ ಶುಕ್ರವಾರ ಅಂದರೆ ಶುಕ್ರಗೌರಿ ಪೂಜೆ ಅಂದರೆ ಮಹಾಲಕ್ಷ್ಮಿ ಪೂಜೆ ಇರುತ್ತೆ. ಜುಲೈ 28ನೇ ತಾರೀಕು 1ನೇ ಶ್ರಾವಣ ಸೋಮವಾರ ನಾಗ ಚತುರ್ಥಿ ಇರುತ್ತೆ. ಜುಲೈ 29ನೇ ತಾರೀಕು ಮೊದಲನೆಯ ಮಂಗಳವಾರ ಅಂದರೆ ನಾಗರ ಪಂಚಮಿ ಇರುತ್ತೆ. ಆಗಸ್ಟ್ 1ನೇ ತಾರೀಕು 2ನೇ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಶುಕ್ರಗೌರಿ ಪೂಜೆ ಇರುತ್ತೆ. ಆಗಸ್ಟ್ 4ನೇ ತಾರೀಕು 2ನೇ ಶ್ರಾವಣ ಸೋಮವಾರ ಇರುತ್ತೆ. ಇನ್ನು 5ನೇ ತಾರೀಕು ಆಗಸ್ಟಲ್ಲಿ 2ನೇ ಮಂಗಳವಾರ ಅಂದರೆ ಮಂಗಳಗೌರಿ ಪೂಜೆ ಇರುತ್ತೆ. ಆಗಸ್ಟ್ 8ನೇ ತಾರೀಕು 3ನೇ ಶುಕ್ರವಾರ ಗೌರಿ ಪೂಜೆ ಮತ್ತು ವರಮಹಾಲಕ್ಷ್ಮಿ ಪೂಜೆ ಕೂಡ ಇರುತ್ತೆ. ಆಗಸ್ಟ್ 9ನೇ ತಾರೀಕು ಶನಿವಾರ ನೂಲ ಹುಣ್ಣಿಮೆ ಮತ್ತು ರಕ್ಷಾಬಂಧನ ಇರುತ್ತೆ. ಆಗಸ್ಟ್ 11ನೇ ತಾರೀಕು 3ನೇ ಶ್ರಾವಣ ಸೋಮವಾರ ಇರುತ್ತೆ. ಆಗಸ್ಟ್ 12ನೇ ತಾರೀಕು 3ನೇ ಶ್ರಾವಣ ಮಂಗಳವಾರ ಅಂದರೆ ಮಂಗಳಗೌರಿ ಪೂಜೆ ಇರುತ್ತೆ. ಆಗಸ್ಟ್ 15ನೇ ತಾರೀಕು 4ನೇ ಶ್ರಾವಣ ಶುಕ್ರವಾರ ಶುಕ್ರಗೌರಿ ಪೂಜೆ ಅಂದರೆ ಮಹಾಲಕ್ಷ್ಮಿ ಪೂಜೆ ಇರುತ್ತೆ. ಇನ್ನು 18ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ 4ನೇ ಸೋಮವಾರ, ಇದು ಕೊನೆಯ ಶ್ರಾವಣ ಸೋಮವಾರ ಆಗಿರುತ್ತೆ. ಆಗಸ್ಟ್ 19ನೇ ತಾರೀಕು 4ನೇಯ ಕೊನೆಯ ಶ್ರಾವಣ ಮಾಸದ ಮಂಗಳವಾರ ಆಗಿರುತ್ತೆ. ಇನ್ನು ಆಗಸ್ಟ್ 22ನೇ ತಾರೀಕು ಕೊನೆಯ ಶ್ರಾವಣ ಶುಕ್ರವಾರ ಗೌರಿ ಪೂಜೆ ಮಹಾಲಕ್ಷ್ಮಿ ಪೂಜೆ ಇರುತ್ತೆ. ಆಗಸ್ಟ್ 23ನೇ ತಾರೀಕು ಬೆನಕನ ಅಮಾವಾಸ್ಯೆ ಇರುತ್ತೆ. ಆಗಸ್ಟ್ 26ನೇ ತಾರೀಕು ಭಾದ್ರಪದ ಸ್ವರ್ಣ ಗೌರಿ ಪೂಜೆ ಇರುತ್ತೆ. ಆಗಸ್ಟ್ 27ನೇ ತಾರೀಕು ಬುಧವಾರ ದಿವಸ ಗಣೇಶ ಚತುರ್ಥಿ ಇರುತ್ತೆ. ಈ ಒಂದು ಗಣೇಶ ಚತುರ್ಥಿ ಹಬ್ಬ ಬೆಳಗ್ಗೆ 5:30 9 ಗಂಟೆ ಒಳಗಡೆ ಅಥವಾ 10 ಗಂಟೆಯಿಂದ 12 ಗಂಟೆ ಒಳಗಡೆ ಈ ಒಂದು ಶುಭ ಮುಹೂರ್ತದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡ್ಕೋಬಹುದು. ಇದಿಷ್ಟು ಕೂಡ ಶ್ರಾವಣ ಮಾಸದ ವಿಶೇಷ ಹಬ್ಬಗಳ ಒಂದು ಕಿರು ಪರಿಚಯ ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.